ಚೆನ್ನಾಗಿದೆ, ಸೂಪರ್ ಆಗಿದೆ. ಲಾಸ್ಟ್ ಟೈಮ್ ಅಂತೂ ಕಣ್ಣೀರು ಬರೋ ತರ ಇದೆ. ಸೂಪರ್. ಫ್ಯಾಮಿಲಿ ಎಲ್ಲ ಬಂದಿದೆ. ಇಷ್ಟ ಆಯ್ತು. ಇಷ್ಟ ಆಯ್ತು, ಎಲ್ಲರೂ ಇಷ್ಟ ಆಯ್ತು. ಹೀರೋ ಹೀರೋಯಿನ್ ಎಲ್ಲ ಇಷ್ಟ ಆಯ್ತು. ಅದು ಇಷ್ಟ ಆಯ್ತು ಕಣಪ್ಪ, ಎಲ್ಲ ಚೆನ್ನಾಗಿ ನೋಡಿದ್ರು. ಲಾಸ್ಟ್ ಸೀನಲ್ಲಿ ಅಂತೂ ಕಣ್ಣೀರೇ ಬಂದ್ಬಿಟ್ಟು. ತಮ್ಮ ಕೆಂಪೇಗೌಡರು ಚೆನ್ನಾಗಿ ಮಾಡವ್ರೆ, ಎಲ್ಲ ಚೆನ್ನಾಗಿದೆ ಕಣಪ್ಪ. ಎಲ್ಲ ಫ್ಯಾಮಿಲಿ ಚೆನ್ನಾಗಿದೆ ಸರ್. ಎಲ್ಲರೂ ಬಂತೀವಿ ಇದು ಮೂವಿ ನೋಡಿ, ಎಲ್ಲರೂ ಥಿಯೇಟ್ರ್ ಬಂದು ನೋಡಿ, ಫ್ಯಾಮಿಲಿ ಬಂದು ನೋಡಿ. ತುಂಬ ಚೆನ್ನಾಗಿದೆ ಮೂವಿ. ಕ್ಲೈಮ್ಯಾಕ್ಸ್ ಅಂತೂ ಯಾರೂ ಅಳದೆ ಕಣ್ಣೀರು ಹಾಕ್ತಂಗೆ ಹೋಗಕ್ಕೆ ಚಾನ್ಸ್ ಇಲ್ಲ, ಆ ಥರ ಇದೆ ಮೂವಿ. ಆಕ್ಟಿಂಗ್ ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರ್ ಬಂದು ಮೂವಿ ನೋಡಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ ಎಂಕರೇಜ್ ಮಾಡಿ. ಎಲ್ಲ ಆ್ಯಕ್ಟರ್ಸ್ ಅವ್ರ ಹಾರ್ಡ್ ವರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಈಗಿನ ಜನ್ರೇಷನ್ ತಕ್ಕಂತಿದೆ, ಒಳ್ಳೆ ಕಂಟೆಂಟ್ ಇದೆ. ಬಂದು ನೋಡಿದ್ರೆ ಗೊತ್ತಾಗುತ್ತೆ ಮೂವಿ. ಬಂದು ನೋಡಿ ಎಂಕರೇಜ್ ಮಾಡಿ ಅಷ್ಟೇ. ನನಗೆ ಓವರ್ ಆಲ್ ಸ್ಟೋರಿ ಇಷ್ಟ ಆಯಿತು. ಆ್ಯಂಡ್ ಅವ್ರ ಆ್ಯಕ್ಟಿಂಗ್ಸ್ ಎಲ್ಲ, ಪ್ರತಿಯೊಬ್ಬರು ಆ್ಯಕ್ಟಿಂಗ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಖುಷಿ ಆಯಿತು ಮೂವಿ ನೋಡಿ. ಖಂಡಿತ. ಅವ್ರು ಇಷ್ಟು ದಿನ ಅವ್ರ ಕಾಮಿಡಿ ನೋಡ್ಕೊಂಡು ಬರ್ತಾ ಇದ್ದೀರಿ. ಅವ್ರ ಆ್ಯಕ್ಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರನ್ನ ಎಂಕರೇಜ್ ಮಾಡಿದ್ರೆ ಇನ್ನು ಮತ್ತಷ್ಟು ಪ್ರಾಜೆಕ್ಟ್ ಸಿಕ್ಕಲಿ ಅವ್ರಿಗೆ. ಭರತ್ ಗೌರವ್ ಆಗಿರ್ಬೋದು, ಕೆಂಪೇಗೌಡ ಅವ್ರಿಗೆ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಕಂಟೆಂಟ್ ಇದೆ. ಭ್ರೂ ಹತ್ಯೆ ಆ ರಿಲೇಟೆಡ್ ಮೆಸೇಜ್ ಇದೆ. ಪ್ರತಿಯೊಂದು ಈಗಿನ ಜನ್ರೇಷನ್ ಅವರು ಪ್ರತಿಯೊಂದು ನೋಡಲೇಬೇಕಾಗಿದೆ ಸಿನಿಮಾ ಇದು. ಥ್ಯಾಂಕ್ ಯು. ದಯವಿಟ್ಟು ಕೂಡ ಸಿನಿಮಾ ಇನ್ನೂ ಸ್ಕ್ರೀನ್ ಜಾಸ್ತಿ ಆಗಬೇಕು. ಆ ಭಾಷೆ ಈ ಭಾಷೆ ಎಲ್ಲ ಕರ್ನಾಟಕ ಒನ್ನಡಿ ಕನ್ನಡಿಗರು ಮಾತ್ರ 1000 ಅಷ್ಟೇ ಇಲ್ಲಿ, ಆಯ್ತಾ? ಈ ವಿಡಿಯೋ ಪ್ರತಿಯೊಬ್ರು ನೋಡೋರು ದಯವಿಟ್ಟು ಹೆಲ್ಮೆಟ್ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ. ಬೇರೆ ಕೆಲಸಗಳು. ಈ ಸಿನಿಮಾ ಕಟ್ಲೆ ಸಿನಿಮಾ ರಿಲೀಸ್ ಆಗಿದೆ. ಆಲ್ ಓವರ್ ಕರ್ನಾಟಕ ಚೆನ್ನಾಗಿ ಓಡುತ್ತೆ. ದಯವಿಟ್ಟು ಎಲ್ಲರೂ ಬಂದು ನೋಡ್ಬೇಕಂತ ಹೇಳ್ತೀನಿ. ಜೈ ಆಂಜನೇಯ. ಮತ್ತು ಇನ್ನೊಂದು ಸುದೀಪ್ ಅಣ್ಣ ಫ್ಯಾನ್ಸ್ ಅಲ್ಲಿ, ದರ್ಶನ್ ಅಣ್ಣ ಫ್ಯಾನ್ಸ್ ಅಲ್ಲಿ ದಯವಿಟ್ಟು ಕೂಡ ಸಿನಿಮಾ ನೋಡಿ. ನಿನ್ನೆ ಒಂದು ವಿಡಿಯೋ ನೋಡಿದೆ. ನಮ್ಮ ಕನಕಪುರ ಶ್ರೀನಿವಾಸ್ ಸರ್, ಸ್ವಲ್ಪ ಅಪ್ಪು ಸರ್ ಬಗ್ಗೆ ಆಗಲಿ, ನಮ್ಮ ಧ್ರುವಣ ಬಗ್ಗೆ ನೆಗೆಟಿವ್ ಮಾತಾಡೋ ಕೈ ಸರ್, ಒಬ್ಬ ನಿರ್ಮಾಪಕರಾಗಿ ಅನ್ನದಾತರು ಇದ್ದಂಗೆ 1000 ಜನ ಕೆಲಸ ಕೊಡ್ತೀರಾ. ದಯವಿಟ್ಟು ಸ್ಟಾರ್ ವಾರ್ಗಳು ತಂದಿಡ್ಬೇಡಿ. ದಯವಿಟ್ಟು ಕಟ್ಲೆ ಸಿನಿಮಾ ರಿಲೀಸ್ ಆಗಿದೆ, ನೋಡಬೇಕು. ಎಲ್ಲ ಹೇಳ್ತೀನಿ. ಜೈ ಆಂಜನೇಯ. ಒಂದ್ಸಲಿ ಭರತ್ ಅಣ್ಣಂಗಾಗ್ಲಿ, ನಮ್ಮ ಡೈರೆಕ್ಟರ್ಗಾಗ್ಲಿ, ಪ್ರತಿಯೊಬ್ಬರಿಗೂ, ನಮ್ಮ ಕೆಂಪಣ್ಣಂಗಾಗ್ಲಿ, ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಸಿನಿಮಾ ಒಳ್ಳೇದಾಗ್ಲಿ. ಜೈ ಆಂಜನೇಯ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡೋದು ಏನಿಲ್ಲ, ಎಲ್ಲ ನಮ್ಮ ಆಡಿಯನ್ಸ್ ಮಾತಾಡಬೇಕು. ಹೆಂಗಿದೆ ಕಟ್ಲೆ ನೋಡಿ. ಇದಕ್ಕಿಂತ ಇನ್ನೇನು ಪ್ರೀತಿ ಬೇಕು ಕಟ್ಲೆ ಸಿನಿಮಾ. ಕಟ್ಲೆದಲ್ಲಿ ನನ್ನ ಮಗಳು ಒಂದು ಪಾತ್ರ ಮಾಡಿದಾಳೆ, ಬಟ್ ಕಾಣಿಸಲ್ಲ. ಡ್ಯಾಡಿ ಅಂತ ಹೇಳಪ್ಪ. ಹೆಂಗೆ ಡ್ಯಾಡಿ ಅನ್ನೋ ವಾಯ್ಸು ನನ್ನ ಮಗಳದೆ. ಸೊ ನನಗೆ ಎಷ್ಟು ಖುಷಿ ಅಂದ್ರೆ, ದೇವರನಿಗೂ ಪ್ರತಿಯೊಬ್ರು ಕನ್ನಡದಲ್ಲಿ ಒಂದು ಲಕ್ಷಾಂತರ ಜನ ಕಲಾವಿದರು ಇದ್ದಾರೆ. ಕಲಾವಿದರು ಬೆರಳೆ ಎಣಿಕೆ ಅಷ್ಟು ಜನ ಮಾತ್ರ ದುಡ್ಡು ಮಾಡಿರ್ತಾರೆ. ನಮ್ಮನ್ನ ದೊಡ್ಡದಾಗೆ ನೋಡಿರ್ತಾರೆ. ನಾವು ದುಡ್ಡಿಲ್ಲ ಅದಿಲ್ಲ ಏನೋ ಹೇಳ್ಕೊಳಂಗಿಲ್ಲ ಕಷ್ಟನ. ಬಟ್ ನನ್ನ ಕಷ್ಟದಲ್ಲಿ ನನಗೆ ಸಪೋರ್ಟ್ ಮಾಡಿ ನಿಂತಂಥದ್ದು ನನ್ನ ಹೆಂಡತಿ, ನನ್ನ ಮಕ್ಕಳು, ನಮ್ಮ ಪ್ರೊಡ್ಯೂಸರ್ ಒಬ್ಬ ಬಾರೋ ಸಪ್ಲೈಯರ್ನ ಹೀರೋ ಮಾಡಿದ್ದಾರೆ. ಥ್ಯಾಂಕ್ ಯು ಭರತನ. ಸೊ ಎಲ್ಲರೂ ಇವತ್ತು ಕಟ್ಲೆ ನೋಡಿದ್ದಾರೆ. ಕಟ್ಲೆ ಸಿನಿಮಾ ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ಅಂತ ನಾನು ಹೇಳ್ತೀನಿ. ಒಬ್ಬ ಮಂಡ್ಯ ಹುಡುಗನಿಗೆ ಇವತ್ತು ಮಂಡ್ಯದಲ್ಲಿ ಥಿಯೇಟರ್ ಸಿಕ್ಕಿಲ್ಲ. ಏನೇಳಿ, ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು. ಬಡವ್ರ ಮಕ್ಕಳು ನಾವೆಲ್ಲ ಡ್ರಾಮಾಯಿಂದ ಬಂದು ಬಾರು, ಹೋಟ್ಲು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಮಂಡ್ಯ ಹುಡುಗಾಗಿ ಮಂಡ್ಯದಲ್ಲೇ ನಂಗೆ ಥಿಯೇಟರ್ ಸಿಕ್ಲಿಲ್ಲ. ಹಿಂಗಾದ್ರೆ ಹೆಂಗೆ ನಾವು ಬಡವ್ರ ಮಕ್ಕಳು ಬೆಳೆಯೋದು? ಆದ್ರೂ ನಮ್ ಬೆಳೆಸ್ತಾರು ನೋಡಿ ಇವ್ರೆ. ನೀವುಗಳೇ ಬೆಳೆಸೋದು, ಬೇರೆ ಯಾರು ಬಂದು ಬೆಳೆಸಲ್ಲ. ಇವತ್ತವರೆಗೂ ಬಡವ್ರ ಮಕ್ಕಳನ್ನ ಬೆಳೆಸಿರೋದೆ ನೀವು ಆಡಿಯನ್ಸು. ನೀವೆಲ್ಲ ಕಟ್ಲೆ ಸಿನಿಮಾನ ಬಂದು ನೋಡಿ. ನನಗೆ ನಂಬಿಕೆ ಇದೆ, ಎಲ್ಲ ಬಾರ್ ಹುಡುಗರು, ಹೋಟ್ಲ್ ಹುಡುಗರು, ಪಾನಿಪುರಿ ಬನ್ನಿ. ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಇಂಟರ್ವ್ಯೂವಲ್ ಕೂಡ ನಾವು ನಮ್ಮ ಸಿನಿಮಾ ಬಗ್ಗೆ ಹೇಳ್ಕೊಂಡು ಬಂದಿದ್ದೀರಿ. ಇವಾಗ ಸರ್ದಿ ನೀವು ಹೇಳಬೇಕು ಸಿನಿಮಾ ಹೇಗೆ ಬಂದಿದೆ ಏನು ಅನ್ನೋದು ಎಲ್ಲ ನಿಮ್ಮ ಕಣ್ಣು ಮುಂದೆನೇ ಕಾಣಿಸ್ತಾ ಇದೆ. ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡೋಂಥ ಒಂದು ಮೂವಿ ನಾವು ಮಾಡಿದ್ದೀರಿ. ಜನಗಳು ಇಷ್ಟಪಟ್ಟು ನಾವು ಎಲ್ಲೆಲ್ಲಿ ರಿಲೀಸ್ ಮಾಡಿದ್ದೀನೋ ಅಷ್ಟು ಕಡೆನೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ನೀವೆಲ್ಲ ನೀವು ಹತ್ತಿರ ಚಿತ್ರಮಂದಿರಗಳಲ್ಲಿ ಎಲ್ಲರೂ ಹೋಗಿ ನೀವು ನೋಡಿ. ನಮ್ಗೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜನಗಳು ಕೈ ಹಿಡಿತಾರೆ ಅನ್ನೋ ನಂಬಿಕೆ ನಮಗಿದೆ. ನಮ್ಮ ಸಬ್ಜೆಕ್ಟ್ ಮೇಲೆ ನಮ್ಮ ನಂಬಿಕೆ ಇದೆ. ಹಾಗಾಗಿ ದಯಮಾಡಿ ಹತ್ತಿರ ಥಿಯೇಟರ್ಗಳಲ್ಲಿ ಎಲ್ಲ ಹೋಗಿ ಸಿನಿಮಾ ನೋಡಿ ಅಂತ ಮತ್ತೊಮ್ಮೆ ಇಲ್ಲಿ ಕೇಳ್ಕೊಂತ ಇದ್ದೀವಿ. ಒಂದು ಕಂಟೆಂಟ್ ಅಂತೀರಿ, ಕಂಟೆಂಟ್ ಇರೋ ಸಿನಿಮಾ ನಾವು ಮಾಡಿದೀವಿ. ಒಂದು ಒಳ್ಳೆ ಕತೆ ಇದೆ. ನೀವೆಲ್ಲರೂ ಥಿಯೇಟರ್ ಬಂದು ನೋಡೋದು ಅದು ನಿಮ್ಗೆ ಗೊತ್ತಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಎಲ್ಲ ಕಂಟೆಂಟ್ ಮಲಯಾಳಂ ಮೂವಿ, ತಮಿಳ್ ಮೂವಿ ಅಂತಾರೆ. ಮಲಯಾಳಂ ತಮಿಳ್ ಮೂವಿ ತರ ನಮ್ಮಲ್ಲೂ ಒಂದು ಒಳ್ಳೆ ಕಂಟೆಂಟ್ ಮೂವಿ ಬಂದಿದೆ. ವಿಧಾ ಡೈರೆಕ್ಟರ್ ಚೆನ್ನಾಗಿ ಒಳ್ಳೆ ಮಾಡಿದ್ದಾರೆ. ಪ್ರತಿಯೊಂದು ಚೆನ್ನಾಗಿದೆ. ಎಲ್ಲ ಜನ ರೆಸ್ಪಾನ್ಸ್ ಚೆನ್ನಾಗಿದೆ. ದಯಮಾಡಿ ಹತ್ತಿರದಲ್ಲಿರೋ ನೀವು ಥಿಯೇಟರ್ಗಳಿಗೆ ಹೋಗಿ ಕನ್ನಡ ಚಿತ್ರನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ಮತ್ತೆ ಕೇಳ್ಕೊತೀನಿ. ಒಂದು ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಬ್ಬ ಕಾಮಿಡಿಯನ್ನ ಈ ರೇಂಜ್ ತೋರಿಸಿದ್ರೆ, ಒಂದು ಒಳ್ಳೆ ಕತೆ ಮಾಡಿದಿರಾ. ನೀವು ಒಳ್ಳೆ ಕತೆಗಾರರು, ಒಳ್ಳೆ ನಿರ್ದೇಶಕರು. ಮುಂದೊಂದು ಸಿನಿಮಾ, ಇನ್ನೊಂದು ಸಿನಿಮಾ ನನಗೆ ಮಾಡಿ ಕಟ್ಲೆ ಆದ್ಮೇಲೆ 10 ಸಿನಿಮಾ ನಿಮ್ಗೆ ಸಿಗುತ್ತೆ. ಆ ಥರ ಒಂದು ಒಳ್ಳೆ ಕತೆ ಮಾಡಿದಿರಾ. ಥ್ಯಾಂಕ್ ಯು ಸರ್. ನನಗೆ ಇನ್ನೊಂದು ಲೆವೆಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.
ಬರಸರಿಲ್ಲ ಅಂದ್ರೆ ಸಿನಿಮಾನೇ ಇಲ್ಲ. ತುಂಬಾ ಚೆನ್ನಾಗಿ ಮಾಡಿದೀವಿ. ಅದು ನಾವು ನಮ್ಮ ಟೀಮ್ ಅಂತ ನಾವು ಹೇಳ್ಕೊಳೋದಲ್ಲ, ನಮ್ಮ ಸಿನಿಮಾ ಅಂತ ಹೇಳ್ಕೊಳೋದಲ್ಲ. ನೀವು ಒಂದ್ಸರಿ ಬಂದು ನೋಡಿ ಅಂತ ನಾವು ಆವತ್ತಿಂದ ಇದನ್ನೇ ಹೇಳ್ತಾ ಇದೀವಿ. ಯಾಕಂದ್ರೆ 14-15 ಸಿನಿಮಾ ಇನ್ನು ಬರ್ಬೇಕು, ಇನ್ನು ಸೌಂಡ್ ಹಾಕ್ಬೇಕು. ಈ ನಂಬಿ ಜನ ಅದೇ ಖುಷಿ ಬಂದಿದ್ದೀರಾ, ಇನ್ನೂ ನೀವೆಲ್ಲ ಹೋಗಿ ವಾಪಸ್ಸು ಇನ್ನೂ ಒಂದಷ್ಟು ಜನಕ್ಕೆ ಹೇಳಿದ್ರೆ ಸಿನಿಮಾದಲ್ಲಿರೋ ಕಂಟೆಂಟ್ 100% ಎಂಟರ್ ಕರ್ನಾಟಕ ಇಷ್ಟಪಡ್ತಾರೆ. ಅಷ್ಟೊಂದು ಒಳ್ಳೆ ಕಂಟೆಂಟ್ ಇದೆ. ಎಲ್ಲರೂ ಹೆಚ್ಚೆಚ್ಚು ಬನ್ನಿ, ನಮ್ಮ ಸಿನಿಮಾ ಬಗ್ಗೆ ನೀವೇ ಹೋಗಿ ಆಚೆ ಹೇಳ್ಬೇಕು. ಇವಾಗ ಮೊದಲನೇದಾಗಿ ಭರತ್ ಸರ್ಗೆ ಹಾಗೂ ವಿದಾಸ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಇಷ್ಟು ದಿನ ಇಂಟರ್ವ್ಯೂ ಅಲ್ಲಿ ನಾವುಗಳು ಮಾತಾಡ್ತಿದ್ವಿ, ಇನ್ನು ಮುಂದೆ ನಮ್ಮ ಸಿನಿಮಾನ ನೋಡಿ ನೀವುಗಳು ಮಾತಾಡಬೇಕು. ಇನ್ನೂ ಜಾಸ್ತಿ ಜನದ ಸಪೋರ್ಟ್ ನಮ್ಗೆ ತುಂಬ ಮುಖ್ಯ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ, ಇನ್ನೂ ಈ ರೆಸ್ಪಾನ್ಸ್ ಜಾಸ್ತಿ ಆಗಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್.